ಇವತ್ತಿನ ಬ್ಲಾಗ್ ನಾನು ಚೀನಾ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಚೀನಾ ಅಂತ ಹೇಳ್ತಾವನ ಅಂತ ಅನ್ಕೊಂಡ್ರ? ನಮ್ ಫುಡ್ ಮಾತ್ರ ಏನೂ ಸಿಗಲ್ಲ ಇಲ್ಲಿ, ಎಲ್ಲ ಚೀನಾದವ್ರದೇನೆ ಫುಡ್ಸ್. ಇಲ್ಲಿ ಎಲ್ಲ ಇದೇನ್ ನೋಡ್ತಿದಿರಲ್ಲ, ಎಲ್ಲ ರೆಸ್ಟೋರೆಂಟ್ಸ್ ಗಳು, ಒಳಗಡೆ ಪಬ್ಸ್, ಬಾರು. ಇದೊಂಥರ ಹೆಂಗೆ ಅಂತಂದ್ರೆ ಲಂಡನ್ ಅಲ್ಲಿ ಮಿಡ್ ನೈಟ್ ಲೈಫ್, ನೈಟ್ ಲೈಫ್ ಅಂತ ಏನ್ ಕರೀತಾರಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತಿನ ಬ್ಲಾಗ್ ನಾನು ಚೀನಾ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಚೀನಾ ಅಂತ ಹೇಳ್ತಾವನ ಅಂತ ಅನ್ಕೊಂಡ್ರ? ಶಾಕ್ ಆಗ್ಬೇಡ್ರಿ, ಇದು ಲಂಡನ್ ಅಲ್ಲಿ ಇರುವಂತಹ ಒಂದು ಫೇಮಸ್ ಚೀನಾ ಟೌನ್ ಅಂತ ಹೇಳಿ ಕರೀತಾರೆ ಇದನ್ನ. ಸೊ ಇವತ್ತು ಚೀನಾ ಟೌನಿಗೆ ಬಂದಿದ್ದೀನಿ. ನೋಡಿ ಏನ್ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಇದು ನಮ್ ಕಡೆ ಎಲ್ಲ ದೀಪಾವಳಿಗೆ ಹಾಕ್ತಾರಲ್ಲ ಬೊಕ್ಕೆ, ಸೇಮ್ ಅದೇ ತರನೇ ಡೆಕೋರೇಟ್ ಮಾಡಿದ್ದಾರೆ. ಬನ್ನಿ ಈ ಒಂದು ಚೀನಾ ಟೌನ್ ನ ಎಕ್ಸ್ಪ್ಲೋರ್ ಮಾಡೋಣ. ನನ್ ಜೊತೆ ನೀವು ಜಾಯಿನ್ ಆಗಿ ಅಂತ ಹೇಳ್ತಾ ಲೆಟ್ಸ್ ಎಕ್ಸ್ಪ್ಲೋರ್. ಇವಾಗ ಟೈಮ್ ಬಂದ್ಬಿಟ್ಟು 9:15 ಆಗಿದೆ. ನಾನು ಈ ನೈಟ್ ಅಲ್ಲಿ ಇಲ್ಲಿಗೆ ಏನಕ್ಕೆ ಬಂದಿದ್ದೀನಪ್ಪ ಅಂತಂದ್ರೆ, ಈ ಒಂದು ಜಾಗ ಸೋ ಕಾಲ್ಡ್ ಚೀನಾ ಟೌನ್ ಅಂತ ಹೇಳಿ ಕರೀತಾರಲ್ಲ, ಇದು ಓಪನ್ ಆಗೋದೇನೆ ಮಿಡ್ ನೈಟ್. ಸೊ ಅದಕ್ಕೇನೆ ಮಿಡ್ ನೈಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಇದು ಲೈಟಿಂಗ್ಸ್ ಎಲ್ಲ ಆನ್ ಮಾಡ್ತಾರೆ, ಇನ್ನು ಆನ್ ಮಾಡಿಲ್ಲ. ಆನ್ ಮಾಡಿ ಮೇಲೆ ಒಂದ್ಸಲಿ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗೈತೆ ಇಲ್ಲಿ. ನೋಡಿ ಇದು ಸ್ಟ್ರೀಟ್, ವಾವ್, ಎಲ್ಲಾದು ಚೀನಾ ಸ್ಟೋರ್ಸ್ ಏನೇ ಇಲ್ಲಿ ಇರೋದು. ಬೇಕರೀಸ್ ಆಗಿರ್ಬೋದು, ರೆಸ್ಟೋರೆಂಟ್ಸ್ ಆಗಿರ್ಬೋದು ಎಲ್ಲ. ನಾನ್ ಬರೋದೇನೋ ಬಂದ್ಬಿಟ್ಟಿದೀನಿ. ನಮ್ ಫುಡ್ ಮಾತ್ರ ಏನೂ ಸಿಗಲ್ಲ ಇಲ್ಲಿ, ಎಲ್ಲ ಚೀನಾದವ್ರದೇನೆ ಫುಡ್ಸ್. ಸೊ ನೋಡೋಣ, ಅವ್ರದ್ದು ಏನಾದ್ರು ನೂಡಲ್ಸ್ ಮಾತ್ರ ಫೇಮಸ್ ಅಲ್ವಾ ಇವ್ರದ್ದು. ಸೊ ಅದನ್ನು ಸಿಕ್ಕರೆ ಏನಾದ್ರು ತಿನ್ನಕ್ಕೆ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ ಎಲ್ಲ ಅವ್ರ ಭಾಷೆಯಲ್ಲೆಲ್ಲ ಹಾಕ್ಬಿಟ್ಟಿದೆ, ಇಂಗ್ಲಿಷ್ ಅಲ್ಲೂ ಐತೆ. ನೋಡಿ ಎಷ್ಟು ಚೆನ್ನಾಗಿ ಮಾಡೋರೆ. ಬಿಲ್ಡಿಂಗ್ಸ್ ಕೂಡ ಅಷ್ಟೇ, ಮೇಲ್ಗಡೆ ಎಲ್ಲ ಮನೆಗಳು ಅನ್ಕೊಂತೀನಿ. ಇದೆಲ್ಲ ಬ್ಯೂಟಿಫುಲ್. ನೋಡಿ ಬಬಲ್ ಟೀ, ಗ್ರೀನ್ ಟೀ. ಇಲ್ಲಿ ನಾನು ಏನ್ ತಿನ್ಬೋದು ಅಂತಂದ್ರೆ, ಲೈಕ್ ನಾನ್ ಡೆಸರ್ಟ್ಸ್ ತಿನ್ಬೋದು, ಅಥವಾ ಏನಾದ್ರು ಜ್ಯೂಸ್ ಕುಡಿಬೋದು, ಈ ತರ ಏನಾದ್ರು ಕುಡಿಬೋದು. ಬನ್ನಿ ನೋಡ್ತಾ ನೋಡ್ತಾ ಹಂಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂತ ಏನಾದ್ರು ತಿನ್ನಂಗಾಯ್ತು ಅಂದ್ರೆ ತಿನ್ನೋಣ. ನಿಮ್ಗೂ ತೋರಿಸ್ತೀನಿ ಏನೇನ್ ಸಿಗುತ್ತೆ ಎಲ್ಲ ಅಂತ. ಎಲ್ಲ ಅನ್ಕೋಬಹುದು ಇಲ್ಲಿ ಚೀನಾ ಟೌನ್ ಅಲ್ಲಿ ಬಂದು ಅದ್ ಏನಪ್ಪಾ ತಿಂತೀಯಾ ಅಂತ. ಲೈಕ್ ಇಲ್ಲಿ ಡೆಸರ್ಟ್ಸ್ ಮಾತ್ರ ಹೆವಿ ಫೇಮಸ್. ಡೆಸರ್ಟ್ಸ್ ಆಗಿರ್ಬೋದು ಅಥವಾ ನೂಡಲ್ಸ್, ಈ ತರ ಸಖತ್ ಫೇಮಸ್ ಇಲ್ಲಿ. ಸೊ ಅದಕ್ಕೇನೆ ಯಾವ್ದಾದ್ರು ಡೆಸರ್ಟ್ ಸಿಕ್ಕರೆ ಮಾತ್ರ ಖಂಡಿತ ಟ್ರೈ ಮಾಡ್ತೀನಿ. ಇಲ್ಲಿ ಬ್ರೆಡ್ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿಟ್ಟಿದ್ದಾರೆ, ಒಂದೊಂದೇ ಸ್ಟ್ಯಾಂಡ್ ಅಲ್ಲಿ. ಇದ್ ನೋಡಿ ಗೈಸ್, ಟೆಕ್ನಾಲಜಿ ಯೂಸ್ ಮಾಡ್ತಾವ್ರೆ. ಹೊರಗಡೆಯಿಂದ ಗಾಳಿ ತಗೊಂಡು ಒಳಗಡೆ ಎಸಿಗೆ. ಇದು ಆಕ್ಚುಲಿ ಮಿಡ್ ನೈಟ್ ಇದು ಸ್ಟ್ರೀಟ್. ಎಷ್ಟು ಜನ ಅವ್ರೆ ಅಂತಂದ್ರೆ ಇವಾಗ ನೈಟ್ ಇನ್ನು ಬರ್ತಾ ಜನ ಹೆಚ್ಚಿಗೆ ಆಗ್ತಾರೆ ಹೊರತು ಕಡಿಮೆ ಅಂತೂ ಆಗಲ್ಲ. ನಿಮಗೆ ತೋರಿಸ್ತೀನಿ. ನಾನು ಕೂಡ ಒಂದು 12 ಗಂಟೆ 12:30 ತನಕ ಇಲ್ಲೇ ಇರ್ತೀನಿ. ಸೊ ಲೈಟಿಂಗ್ಸ್ ಆನ್ ಮಾಡಿ ಮೇಲೆ ಹೆಂಗಿರುತ್ತೆ ಸ್ಟ್ರೀಟ್ ಏನಂತ ಎಲ್ಲ ಹೇಳಿ ನೋಡೋಣ. ಲೆಟ್ಸ್ ಗೋ. ಚೀನಾ ಪ್ರಾಡಕ್ಟ್ಸ್ ಎಲ್ಲ, ಬ್ಯಾಕ್ ಕೇಸು, ಮೊಬೈಲ್. ಆಕ್ಚುಲಿ ಇದು ಲೈಟ್ ಆನ್ ಮಾಡಲ್ಲಂತೆ. ನೀವೇ ನೋಡಿ ಬಲ್ಪು, ಆ ಒಂದು ಬುಟ್ಟಿ ಒಳಗಡೆ ಬಲ್ಪೇ ಇಲ್ಲ. ಲೈಟ್ ಹೆಂಗ್ ಆನ್ ಮಾಡ್ತಾರಪ್ಪ? ಇದು ಲೈಟ್ ಆನ್ ಮಾಡೋದು ನ್ಯೂ ಇಯರ್ ಟೈಮ್ ಅಲ್ಲಿ ಲೈಟ್ ಆನ್ ಮಾಡ್ತಾರೆ. ಅರೌಂಡ್ ಒಂದು 50,000 ಒಂದು ಏನೋ ಬಲೂನ್ ಕಾಣ್ತಿದಾವಲ್ಲ, 50,000 ಹಾಕಿ ಆ ಒಂದು ಲೈಟ್ ಆನ್ ಮಾಡಿದ್ರೆ ಹೆಂಗ್ ಕಾಣಿಸುತ್ತೆ ಹೇಳಿ ಸ್ಟ್ರೀಟ್ ಅಲ್ಲಿ. ಸೊ ಅದಕ್ಕೇನೆ ಈ ಒಂದು ಸ್ಟ್ರೀಟ್ ನ ಇವಾಗ ಲೈಟ್ ಅಲ್ಲಿ ನೋಡಕ್ ಆಗಲ್ಲ. ನ್ಯೂ ಇಯರ್ ಟೈಮ್ ಅಲ್ಲಿ ಬಂದಾಗ ಇನ್ನೊಂದ್ಸಲಿ ತೋರಿಸ್ತೀನಿ. ಇವಾಗ ಇಲ್ಲಿ ಏನೇನ್ ಇರುತ್ತೆ, ಏನೇನ್ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಎಲ್ಲ ನೋಡ್ಕೊಂಡು, ಏನೇನ್ ತಿನ್ಬೋದು ಅಂತ ನೋಡ್ಕೊಂಡು ಹೋಗೋಣ. ಆಕ್ಚುಲಿ ನಾನು ಗಿಂಬಲ್ ತಗೊಂಡ್ಬಂದಿದ್ದೆ, ಗಿಂಬಲ್ ಇಟ್ಕೊಂಡು ವಿಡಿಯೋ ಮಾಡೋಣ ಅಂತ. ಬರ್ತಿದ್ದಂಕಲೆ ಫಸ್ಟಿಗೆ ಒಂದು ಆಂಟಿ ಶಾಕ್ ಕೊಟ್ಬಿಟ್ರು. ನಾನು ಬರೀ ಗಿಂಬಲ್ ಇಟ್ಕೊಂಡು ಇನ್ನೂ ಸೆಟ್ ಮಾಡ್ಕೊಂತಿದ್ದೆ ಅಷ್ಟೇ. ಅವ್ ಆಂಟಿ ಬಂದ್ಬಿಟ್ಟು ಫೋನ್ ಕಸ್ಕೊಂಡು ಹೋಗ್ತಾರೆ, ಹುಷಾರು ಹಿಂಗೆಲ್ಲ ಗಿಂಬಲ್ ಇಟ್ಕೊಂಡ್ ಮಾಡ್ಬೇಡ ಅಂತಂದ್ರು, ಫೋನ್ ಟೈಟ್ ಆಗಿ ಹೋಲ್ಡ್ ಮಾಡಿ ಅಂತಂದ್ರು. ಯಪ್ಪ ಬಂದ ತಕ್ಷಣ ಫಸ್ಟಿಗೆ ಶಾಕ್ ಕೊಟ್ಬಿಟ್ರು. ಅದಕ್ಕೆ ಇಷ್ಟ ದಿನನೇ ಗಿಂಬಲ್ ಇಟ್ಕೊಂಡ್ ಮಾಡಿಲ್ಲ, ಈಗ ಯಾಕೆ ಇಟ್ಕೊಂಡ್ ಸುಮ್ನೆ ರಿಸ್ಕ್ ತಗೋಣ ಅಂತ ಹೇಳಿ ಫೋನಲ್ಲೇ ಮಾಡ್ತೀನಿ, ಅಂದ್ರೆ ಕೈಯಲ್ಲಿ ಇಟ್ಕೊಂಡೇ ಮಾಡ್ತಾ ಇದೀನಿ. ಗೈಸ್ ಈ ಬಿಲ್ಡಿಂಗ್ ಏನ್ ನೋಡ್ತಿದ್ದೀರಲ್ಲ, ಇದು ಫುಲ್ ಕೆಸಿನೋ ಅಂತೆ. ಅಲ್ಲಿ ನೋಡಿ ಎಂಟ್ರಿ ಇದೆ, ಅಲ್ಲಿ ಕಾಣಿಸ್ತಿದೆ ಕೆಸಿನೋ ಅಂತ. ನೋಡಿ ಕಾಣಿಸ್ತಿದ್ದಾನೆ ಕೆಸಿನೋ.
ಈ ಒಂದು ಹಳೇ ಬಿಲ್ಡಿಂಗು ಕೆಸಿನೋ. ಇಲ್ಲೆಲ್ಲ ಇದೇ ತರನೇ ಬಿಲ್ಡಿಂಗ್ಸ್ ಗಳು, ಒಂಥರ ಓಲ್ಡ್ ಕಾಣಿಸ್ತದೆ ನಮಗೆ. ಇದೇನಪ್ಪ ದೊಡ್ಡ ಸಿಟಿ ಅನ್ಸುತ್ತೆ. ಲೈಕ್ ಇಲ್ಲಿ ಲಂಡನ್ ಅಲ್ಲಿ ಎಲ್ಲಾ ಮನೆಗಳಾಗಿರ್ಬೋದು, ಬಿಲ್ಡಿಂಗ್ಸ್ ಆಗಿರ್ಬೋದು, ಎಲ್ಲ ಹಳೆ ಕಾಲದ ಬಿಲ್ಡಿಂಗ್ಸ್, ಹೊಸ ತರದ ಬಿಲ್ಡಿಂಗ್ಸ್ ಕೂಡ ಇದಾವೆ. ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಇದು ನ್ಯೂ ಬಿಲ್ಡಿಂಗ್, ಅಪ್ಡೇಟೆಡ್ ವರ್ಷನ್ ಇದೆಲ್ಲ. ಲೆಚೆಸ್ಟರ್ ಹೋಟೆಲ್ಸ್ ಎಲ್ಲ ಇದಾವೆ ಇಲ್ಲಿ. ಹಂಗೆ ಲೈಕ್ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ, ಯಾವ್ಯಾವ ಶಾಪ್ಸ್ ಇದಾವೆ, ಯಾವ್ಯಾವ ಡೆಸರ್ಟ್ಸ್ ಏನೇನು ಸಿಗುತ್ತೆ ಅಂತ ಎಲ್ಲ ಹೇಳಿ. ವಾವ್, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಈ ಒಂದು ಚೀನಾ ಟೌನ್ ಅಲ್ಲಿ ಫೇಮಸ್ ಏನಪ್ಪಾ ಅಂತಂದ್ರೆ, ಇವಾಗ ತೋರಿಸ್ತೀನಿ ನೋಡಿ. ಇದೊಂದು ಟವರ್ ಬಂದ್ಬಿಟ್ಟು ತುಂಬಾನೇ ಫೇಮಸ್. ಕಾಣಿಸ್ತಿದಾನೆ ಈ ಟವರ್. ಇದೇ ಟವರ್ ಚೀನಾ ಟೌನ್ ಅಲ್ಲಿ ಫೇಮಸ್. ಇದು ಈ ಒಂದು ಸ್ಟ್ರೀಟಿಗೆನೆ ಚೀನಾ ಸ್ಟ್ರೀಟ್ ಅಂತ ಹೇಳೋದು, ಚೀನಾ ಟೌನ್ ಸ್ಟ್ರೀಟ್ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗೈತೆ. ಸೇಮ್ ಲೈಕ್ ಚೀನಾದಲ್ಲೆಲ್ಲ ಏನು ಸ್ಟ್ರಕ್ಚರ್ ಇರುತ್ತಲ್ಲ, ಸೇಮ್ ಅದೇ ತರ ಮಾಡಿದ್ದಾರೆ. ನಾನು ತುಂಬಾ ಯೂಟ್ಯೂಬ್ ವಿಡಿಯೋಸ್ ಅಲ್ಲೆಲ್ಲ ನೋಡಿದೀನಿ, ರೀಲ್ಸ್ ಅಲ್ಲಿ ನೋಡಿದೀನಿ. ಚೀನಾದಲ್ಲಿ ತುಂಬಾ ಪಾಪ್ಯುಲೇಷನ್ ಐತೆ ಅಂತ ಹೇಳ್ತಾರೆ. ಬರೀ ಚೀನಾದಲ್ಲ ಗುರು, ಲಂಡನ್ ಅಲ್ಲಿ ಇರುವಂತ ಚೀನಾ ಟೌನ್ ಅಲ್ಲೂ ಕೂಡ ತುಂಬಾ ಪಾಪ್ಯುಲೇಷನ್ ಐತೆ. ಎಷ್ಟು ರಾಶಿ ಜನ ಅವ್ರೆ ಅಂತಂದ್ರೆ ಯಪ್ಪ, ನಾನು ಹಿಂದ್ಗಡೆ ನೋಡ್ತಿರ್ಬೋದು ಎಷ್ಟು ಜನ ಅವ್ರೆ. ನೋಡಿ ಮುಂದ್ಗಡೆ ನೋಡಿ ಎಷ್ಟು ಜನ. ಅಯ್ಯೋ ಶಿವನೇ. ನೋಡಿ ಏನೋ ಕುಂಗ್ ಹೈ ಫ್ಲಾಟ್ ಚೋಯೋ ಚೋಯೆ. ಇವ್ರು ಚೀನೀಸ್ ಭಾಷೆನೇ ಅರ್ಥ ಆಗಲ್ಲ ಗುರು. ಇದು ನೋಡಿ ಬಲೂನ್ ಅಲ್ಲೂ ಕೂಡ ಅವ್ರ ಭಾಷೆ ಹಾಕೊಂಡವ್ರೆ. ಕತ್ತಾಗೈತೆ ಮಾತ್ರ. ಎಲ್ಲಾರ ಮುಖ ನೋಡಿದ್ರು ಕೂಡ ಬರೀ ಅವ್ರು ಬಿಟ್ರೆ ಜಾಸ್ತಿ ಯಾರು ಇಲ್ಲ. ಯಾಕಂದ್ರೆ ಚೀನಾ ಟೌನ್ ಅವರೇನೆ ಬರ್ಬೇಕು. ಇಂಡಿಯನ್ ಸ್ಟ್ರೀಟ್ ಅಂದ್ರೆ ನಾವ್ ಹೆಂಗ್ ಹೋಗ್ತೀವೋ ಆ ತರ ಹೇಳಿ. ಅದ್ರಲ್ಲೂ ಈ ಸೈಕ್ ಜನಗಳು ಇರ್ತಾರೆ. ಇಲ್ಲಿ ತೋರಿಸ್ತೀನಿ ನೋಡಿ. ಈ ಜನಗಳು ಕೆಲವೊಂದ್ಸಲಿ ಸೈಕ್ ಮಾಡ್ತಿರ್ತಾರೆ. ಹೇಳಕ್ ಬರಲ್ಲ, ಫೋನ್ ಎಲ್ಲ ಕದೀತಿರ್ತಾರೆ. ಹೆಂಗೆ ಎತ್ಕೊಂಡು ಹೋಗ್ತಿರೋದೇನೆ ಫೋನ್ನ. ಇದು ಲಂಡನ್ ಅಲ್ಲಿ ಮಾತ್ರ ಫೇಮಸ್ ಫೋನ್ ಸ್ನ್ಯಾಚಿಂಗ್. ಎತ್ಕೊಂಡು ಹೋದ್ರಂದ್ರೆ ಯಾವ ಪೊಲೀಸ್ ಅವರು ಏನು ಸಪೋರ್ಟ್ ಮಾಡಲ್ಲ. ಸೊ ಅದಕ್ಕೇನೆ ತುಂಬಾನೇ ಹುಷಾರಾಗಿರ್ಬೇಕು, ಅದಕ್ಕೇನೆ ಗಟ್ಟಿಯಾಗಿ ಇಟ್ಕೊಂಡಿರ್ಬೇಕು. ಎಲ್ಲಿ ಬಗ್ಗೆ ಜನ ಜಾಸ್ತಿ ಇದ್ದತ್ರ ಸ್ವಲ್ಪ ಫೋನ್ ಐತೆ, ಅದನ್ನ ಕಡಿಮೆ ಮಾಡ್ತೀನಿ. ನೋಡಿ ಚೀನಾದವ್ರದ್ದು ಪೇಸ್ಟ್ರಿ ಶಾಪ್ ಅಂತ ಇದು. ಬನ್ನಿ ಒಳಗಡೆ ಹೋಗೋಣ. ಇವ್ರದ್ರಲ್ಲಿ ಏನೇನು ಡಿಫ್ರೆಂಟ್ ವೆರೈಟೀಸ್ ಐತೆ ನೋಡ್ಕೊಂಬರೋಣ. ಎಲ್ಲ ಅವ್ರದ್ದೇನೆ ಜ್ಯೂಸ್ ಆಗಿರ್ಬೋದು. ಇದು ಟಮ್ ಏನಾಯ್ತಪ್ಪ, ಇದು ಟಮ್ ಎಮ್ ನೋಡಿ. ಅವ್ರದ್ದು ಒಂದು ಟಿನ್ ಅಲ್ಲೂ ಕೂಡ ಅವ್ರದೇನೆ ಲಾಂಗ್ ವೆಜ್, ಬ್ರೆಡ್, ಕಪ್ಸು, ಕೇಕ್ ನೋಡಿ. ಕೇಕ್ ಇದೇನಂತ ಗೊತ್ತಾಗ್ಲಿಲ್ಲ, ಗೊಂಬೆ ಕೇಕಾ ಅಥವಾ ಏನಿದು? ಟೀ ಕಪ್ ಅಂತ ಇದು. ವಾವ್, ಲಾಲಿಪಾಪ್ ಅವ್ರದ್ದು ಏನೇನೋ ಓರಿಯೋ ಚಾಕ್ಲೇಟ್ ನೋಡಿ. ಇದು ಓರಿಯೋ ಬಿಸ್ಕೆಟ್ ಅಂತ ಮೇಲ್ಗಡೆ ಇಲ್ಲೇ ಐತೆ, ಬಟ್ ಇವ್ರದೇನೆ ಪ್ರಾಡಕ್ಟ್ ಇದು. ಲೇಸು, ಲೇಸ್ ಐತೆ, ಬಟ್ ಇವ್ರ ಲ್ಯಾಂಗ್ವೇಜ್ ಅಲ್ಲಿ ಐತೆ. ಇದು ಬಿಸ್ಕೆಟ್ಸು, ಲೇಸು, ಈ ತರ ಎಲ್ಲ ನಾವು ಅಂಗಡಿಯಲ್ಲಿ ನೋಡ್ತಿದ್ವಲ್ಲ ನಮ್ಮ ಇಂಡಿಯಾದಲ್ಲಿ. ಈ ಒಂದು ಶಾಪ್ ಅಲ್ಲಿ ನನಗೇನು ಅಷ್ಟು ಇಷ್ಟ ಆಗ್ಲಿಲ್ಲ. ಯಾಕಂತಂದ್ರೆ ಅವ್ರು ಚೀನಾದವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ಅವ್ರದ್ದು ನನಗೆ ಕೇಕ್ಸ್ ಬಿಟ್ರೆ ಏನು ಅಷ್ಟು ಡಿಫ್ರೆಂಟ್ ಅಂತ ಏನು ಅನ್ಸ್ಲಿಲ್ಲ. ಸೊ ಅದಕ್ಕೇನೆ ಬೇರೆ ಕಡೆಗೆ ಎಲ್ಲಾದ್ರೂ ನೋಡೋಣ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದೀನಿ. ಇದು ಹೆಂಗಿದೆ ಅಂತಂದ್ರೆ, ಈ ಟೌನು ಹಿಂಗೆ ಒಂದು ಸುತ್ತ ಒಂದು ರೌಂಡ್ ಇದೆ. ಅಂದ್ರೆ ಲೈಕ್ ಚೀನಾ ಅಲ್ಲಿಂದ ಟವರ್ ತೋರಿಸಿದ್ನಲ್ಲ ನಿಮಗೆ, ಅದೊಂದು ಕಂಬ ತರ. ಅಲ್ಲಿಂದ ಸ್ಟಾರ್ಟ್ ಆದ್ರೆ ಇನ್ನೊಂದೆಲ್ಲೋ ಎಂಡ್ ಐತೆ. ಆ ಎಂಡ್ ಒಂದು ಸುತ್ತ ಹೋದ್ರೆ ಇದು ಅಷ್ಟನ್ನು ಕೂಡ ಚೀನಾ ಟೌನ್ ಅಂತ ಹೇಳಿ ಕರೀತಾರೆ ಇವರು. ಇದು ನೋಡಿ ಚೀನಾದವ್ರದ್ದು ಡ್ರೆಸ್ ಕೋಡು. ಆಮೇಲೆ ಇದೇನೋ ಇಟ್ಟವ್ರೆ ಪೆನ್ಸ್, ಏನಿದು ಗೊಂಬೆ, ಅಡಾಪ್ಟರ್ ಇಟ್ಟವ್ರು ನೋಡಿ. ಎಲ್ಲ ಚೀನಾ ಪ್ರಾಡಕ್ಟ್ಸ್. 10 ಪೌಂಡ್ಸ್ ಅಂತೆ. ಯಾಕೋ ಕಮ್ಮಿ ರೇಟಿಗೆ ಇಡ್ತಿದ್ರು, ಇಂಡಿಯಾದಲ್ಲಿ ಆಗಿದ್ರೆ ಇಲ್ಲಾದ್ರೆ ಜಾಸ್ತಿ. ನಾವು ಇವಾಗ ಚೀನಾಗ ಹೋಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೇನೆ ಲಂಡನ್ ಅಲ್ಲಿ ಇರುವಂತಹ ಚೀನಾ ಟೌನ್ಗೆ ಬಂದು ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ ಅಷ್ಟೇ. ಲೈಕ್ ಅವ್ರದ್ದು ಏನೇನು ಪ್ರಾಡಕ್ಟ್ಸ್ ಇರ್ತವೆ, ಅವ್ರದ್ದು ಏನೇನು ಅವ್ರ ಕಲ್ಚರ್ ಅಂದ್ರೆ ಲೈಕ್ ಅವ್ರದ್ದು ಸಿಟಿಯಲ್ಲಿ ಹೆಂಗಿರುತ್ತೆ ಏನೋ ಅಂತ ಇಲ್ಲಿ ಒಂದು ಸಣ್ಣದಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ ಅಷ್ಟೇ. ತುಂಬಾ ದೊಡ್ಡದಂತ ಏನಿಲ್ಲ. ಲೈಕ್ ಒಂದ್ 2-3 ಸ್ಟ್ರೀಟ್ ಅಂದ್ರೆ ಹೇಳಿದ್ನಲ್ಲ, ಒಂದು ಸರ್ಕಲ್ ತರ ಐತೆ ಅಷ್ಟೇ ಇದು. ಇಲ್ಲಿ ನಿಮಗೆ ಲಂಡನ್ ಅಲ್ಲಿ ಯಾರಾದ್ರೂ ಇರ್ತೀರಾ ಅಂತಂದ್ರೆ, ಲಂಡನ್ ಅಲ್ಲಿ ಇದ್ದು ಮಿಡ್ ನೈಟ್ ಏನಾದ್ರೂ ಹೊಟ್ಟೆ ಸಿತ್ತು ಅಂತಂದ್ರೆ ಫಸ್ಟ್ ತಲೆಗೆ ಬರೋದೇನೆ ಚೀನಾ ಟೌನ್. ಯಾಕಂದ್ರೆ ಈ ಒಂದು ಚೀನಾ ಟೌನ್ ಅಲ್ಲಿ ರೆಸ್ಟೋರೆಂಟ್ಸ್ ಮಿಡ್ ನೈಟ್ ಎಲ್ಲ ಓಪನ್ ಇರ್ತವೆ.
ಆಕ್ಚುಲಿ ಎಷ್ಟು ಜನ ಇದ್ದಾರೆ ಅಂತಂದ್ರೆ ಚೀನಾ ಟೌನ್ ಅಲ್ಲೂ ಅಷ್ಟೇ, ಈ ಕಡೆ ಬೇರೆ ಹೊರಗಡೆ ಬಂದ್ರು ಕೂಡ ಅಷ್ಟೇ. ಸಮ್ಮರ್ ಟೈಮ್ ಆಗಿರೋದ್ರಿಂದ ನಾನು ಎಲ್ಲಾ ವಿಡಿಯೋದಲ್ಲೇ ಹೇಳ್ತಿದ್ದೀನಿ ಇದನ್ನ, ಸಮ್ಮರ್ ಟೈಮ್ ಆಗಿರೋದ್ರಿಂದ ಅಷ್ಟು ಜನ ಹೊರಗವ್ರೆ. ಈ ವಿಂಟರ್ ಸೀಸನ್ ಅಲ್ಲಿ ಎಲ್ಲೂ ಬರಕ್ ಆಗಲ್ಲ ಅನ್ಕೊಂಬಿಡಿ. ಸಾಯಂಕಾಲದ ಮೇಲೆ ಅಂದ್ರೆ ಈಗ 3 ಗಂಟೆ 4 ಗಂಟೆ ಮೇಲೆ ಎಲ್ಲೂ ಹೊರಗಡೆ ಬರಕ್ ಆಗಲ್ಲ, ಅಷ್ಟು ಚಳಿ ಇರುತ್ತೆ. ಸೊ ಅದಕ್ಕೇನೆ ಇವಾಗ ಎಷ್ಟಾಗುತ್ತೋ ಅಷ್ಟು ಜಾಗನ ಎಕ್ಸ್ಪ್ಲೋರ್ ಮಾಡ್ತಾರೆ. ಇಲ್ಲಿ ಎಲ್ಲ ಇದೇನ್ ನೋಡ್ತಿದಿರಲ್ಲ ಎಲ್ಲ ರೆಸ್ಟೋರೆಂಟ್ಸ್ಗಳು, ಒಳಗಡೆ ಪಬ್ಸ್, ಬಾರು. ಇದೊಂಥರ ಹೆಂಗೆ ಅಂತಂದ್ರೆ ಲಂಡನ್ ಅಲ್ಲಿ ಮಿಡ್ ನೈಟ್ ಲೈಫ್, ನೈಟ್ ಲೈಫ್ ಅಂತ ಏನ್ ಕರೀತಾರಲ್ಲ ಅದು ಲಂಡನ್ ಅಲ್ಲಿ ಇದು ನೈಟ್ ಲೈಫ್ ಅಂತ ಹೇಳಿ ಕರೀತಾರೆ. ಸೊ ಇದು ಸುತ್ತಮುತ್ತ ಇದೆಲ್ಲ ನೈಟ್ ಲೈಫೇನೆ ಕೂಡ, ಎಲ್ಲ ರೆಸ್ಟೋರೆಂಟ್ಸು, ಪಬ್, ಬಾರು ಎಲ್ಲ ಇರೋಂತ ಜಾಗ ಇದು. ಇಲ್ಲಿ ಪೀಪಲ್ಸ್ ಎಲ್ಲ ಹೆಂಗೆ ಅಂತಂದ್ರೆ ಇಲ್ಲಿ ವಿಂಟರ್ ಸೀಸನ್ ಅಲ್ಲಿ ಅವಾಗೆಲ್ಲ ಸರಿಯಾಗಿ ದುಡ್ಡು ಮಾಡ್ಕೊಂಡ್ಬಿಡ್ತಾರೆ. ಇವಾಗ ಸಮ್ಮರ್ ಬಂದಿದ ತಕ್ಷಣ ಎಲ್ಲಾ ಕಡೆನೂ ವೆಕೇಶನ್ಸ್ ಹೋಗ್ತಿರ್ತಾರೆ, ಎಲ್ಲ ಹಾಲಿಡೇಸ್ ತಗೊಂಡು ಎಲ್ಲರೂ ವೆಕೇಶನ್ಗೆ ಹೋಗ್ತಾರೆ. ಸೊ ಇವ್ರದ್ದು ಹೆಂಗೆ ಅಂತಂದ್ರೆ ಸಮ್ಮರ್ ಟೈಮಲ್ಲಿ ಎಷ್ಟು ದುಡ್ಡು ಉಡಾಯಿಸಕ್ಕಾಗುತ್ತೋ ಅಷ್ಟು ಉಡಾಯಿಸ್ಬಿಡ್ತಾರೆ. ಆಮೇಲೆ ಎಲ್ಲ ಖಾಲಿ ಮಾಡ್ಕೊಂಡು ಒಂದು ಈ ಡಿಸೆಂಬರ್ ಮಂತ್ ನ ಇವರು ಏನಂತಾರೆ ಅದಕ್ಕೆ ಡೆತ್ ಮಂತ್ ಅಂತ ಹೇಳಿ ಕರೀತಾರೆ, ಡಿಸೆಂಬರ್ ಮಂತ್. ಯಾಕಂತಂದ್ರೆ ಅವಾಗ ಈ ಒಬ್ರ ಹತ್ರನು ಯಾರ ಹತ್ರನು ಜಾಸ್ತಿ ದುಡ್ಡಿರಲ್ಲ, ಎಲ್ಲ ವೆಕೇಶನ್ಸ್ ಮಾಡ್ಕೊಂಡು ಖಾಲಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಎಲ್ಲ ಸುತ್ತಾಡಿ. ಸೊ ಅವಾಗ ಅವರು ಜನವರಿಯಿಂದ ಸ್ಟಾರ್ಟ್ ಮಾಡ್ತಾರೆ ದುಡಿಯೋಕೆ, ಎಲ್ಲ ದುಡ್ಡು ಮಾಡ್ಕೊಂಡು ಒಟ್ಟಿಗೆ ಕಲೆಕ್ಟ್ ಮಾಡ್ಕೊಂಡು ಅಷ್ಟು ಓಡಾಯಿಸ್ತಾರೆ. ಗೈಸ್ ಇದು ನೋಡಿ, ದಿಸ್ ಇಸ್ ಕಾಲ್ಡ್ ದ ನೈಟ್ ಲೈಫ್ ಆಫ್ ಲಂಡನ್. ನೋಡಿ ಆ ಪಬ್ಬು ಹೊರಗಡೆ ನೋಡಿ ಎಷ್ಟು ಜನ ನಿಂತವ್ರಲ್ಲಿ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವ